ಮಾಡ್ಲಾಗ್ತಾರ. ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದಂತ ವರ್ಷ ಯಾವ್ದಪ್ಪ ಅಂತಂದಾಗ ಏಪ್ರಿಲ್ 1, 1935 ಏನಾಗುತ್ತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾರಂಭವಾಗ್ತದೆ ನಮ್ಮ ಒಂದು ಭಾರತದಲ್ಲಿ. ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕು ನಾಣ್ಯಗಳನ್ನ ಮತ್ತು ನೋಟುಗಳನ್ನ ಏನ್ ಮಾಡ್ಲಿಕ್ಕೆ, ಸ್ಥಾಪನೆಯನ್ನು ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಸೀಮಿತವಾದಂತ ರಾಜ್ಯಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವು ಯಾವ್ಯಾವ ಅಂತಂದಾಗ ಮಧ್ಯಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು ಮತ್ತು ಪಶ್ಚಿಮ ಬಂಗಾಳ. ಓಕೆನಾ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ಪಶ್ಚಿಮ ಬಂಗಾಳ ಈ 4 ರಾಜ್ಯಗಳಲ್ಲಿ ನೋಟುಗಳನ್ನ ಮತ್ತು ನಾಣ್ಯಗಳನ್ನ ಮುದ್ರಣ ಮಾಡ್ಲಿಕ್ಕೆ ಏನ್ ಮಾಡ್ತಾರಂದ್ರೆ ಪರವಾನಗಿ ನೀಡಿದ್ದಾರೆ. ಆದಷ್ಟು ನಮ್ಗೆ ಗೊತ್ತಿರಬೇಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಒಂದು ಆದೇಶವನ್ನ ಮಾಡಿರುತ್ತೆ ಅಂದ್ರೆ ಎಷ್ಟು ನಾಣ್ಯಗಳನ್ನ ಎಷ್ಟು ನೋಟುಗಳನ್ನ ಮುದ್ರಣ ಮಾಡ್ಬೇಕಂತ ಹೇಳಿ ಆದೇಶ ಆಗಿರ್ತಲ್ಲ, ಆ ಆದೇಶದ ಮೇರೆಗೆ ನಾಣ್ಯಗಳನ್ನ ಮತ್ತು ನೋಟುಗಳನ್ನ ಮುದ್ರಣ ಮಾಡ್ಲಾಗ್ತದೆ. ಯಾವುದೇ